ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು JP ನಗರ್ 9th ಫೇಸ್ ಅಲ್ಲಿರುವ 20A40 ರೆಂಟಲ್ ಇನ್ಕಮಿಂಗ್ ಅಂದರೆ ಬಾಡಿಗೆ ಆದಾಯ ತರುವ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಈಸ್ಟ್ ಫೇಸ್ ಆಗಿರುತ್ತೆ, ಈಸ್ಟ್ ಗೇಟ್ ಆಗಿರುತ್ತೆ. ಇದು ಬಂದು 5 ಮನೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಇದೆ. ಫಸ್ಟು, ಸೆಕೆಂಡು, ಥರ್ಡು ಡಬಲ್ ಬೆಡ್ರೂಮ್ ಇದೆ. ಮೇಲ್ಗಡೆ ಒಂದು ಸಿಂಗಲ್ BHK ಮನೆ ಇದೆ. ಟೋಟಲ್ 5 ಮನೆ ಇರುವಂಥದ್ದು ರೆಂಟಲ್ ಇನ್ಕಮಿಂಗು. ಇದು ಬಂದು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, JP ನಗರ 9th ಫೇಸು 20A40 ಇರುವಂಥದ್ದು. ಇದು ಮನೆ ಮುಂದೆಗಡೆ ರಸ್ತೆ ನೋಡ್ಬೋದು ನೀವು. 30 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಫುಲ್ ಅಫಿಷಿಯಲ್ ಏರಿಯಾನೇ, ಡಿಸೆಂಟ್ ಆಗಿದೆ. ಹಾಗೆ ಈ ಕಡೆ ನೋಡ್ಬೋದು 30 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಡೆಡ್ ಎಂಡ್ ಆಗಿರುತ್ತೆ ನಿಮಗೆ. ಓಕೆ, ಇನ್ನೊಂದು ಸತಿ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು 20A40 ಇರುತ್ತೆ ನಿಮಗೆ. 5 ಮನೆ ಇರುವಂಥದ್ದು. 2 ಸಿಂಗಲ್ ಬೆಡ್ರೂಮ್, 3 ಡಬಲ್ ಬೆಡ್ರೂಮ್ ಅಂತ ಇರುತ್ತೆ. ಹಾಗಾದರೆ ಮನೆ ಒಳಗಡೆ ಹೋಗಿ ಏನಿದೆ ಅಂತ ಡೀಟೇಲಾಗಿ ನೋಡೋಣ. ಓಕೆ, ಮನೆ ಮುಂದೆನೇ ನೋಡ್ಬೋದು ನೀವು. ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಆಫ್ ಗೇಟ್ ಕೊಟ್ಟಿದ್ದಾರೆ. ಅಂದರೆ ಧಾರಾಳವಾಗಿ ಕಾರ್ಗಿರಿರೋರು ರೋಡ್ ಎಂಡ್ ಇರೋದ್ರಿಂದ ನೀವು ಸೈಡಲ್ಲಿ ಬೇಕಾದ್ರೆ ನಿಲ್ಲಿಸ್ಕೋಬೋದು. ಹಂಗೆ ಇಲ್ಲಿ ಮನೆ ಮುಂದೆನೂ ನಿಲ್ಲಿಸ್ಬೋದು ಕಾರು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್ ಬರುತ್ತೆ. ಅಂದರೆ 2 ವೀಲರ್ ನಿಲ್ಲಿಸ್ಕೊಳ್ಳೋಕೆ ಮಾತ್ರ ಜಾಗ ಇದೆ. ರೆಂಟಲ್ ಇನ್ಕಮಿಂಗ್ ಅಲ್ವಾ, ಅದರಿಂದ ಧಾರಾಳವಾಗಿ ಒಂದು 8 ಬೈಕ್ 10 ಬೈಕ್ ನಿಲ್ಲಿಸೋಷ್ಟು ಜಾಗ ಇದೆ ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ವಾಲ್ಗೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಈ ಕಡೆ MS ಗ್ರಿಲ್ ಮಾಡಿದ್ದಾರೆ, ಅಕ್ಕಪಕ್ಕದವ್ರು ಡಿಸ್ಟೆನ್ಸ್ ಇರಲಿ ಅಂತ. ಹಾಗೆ ಅಲ್ಲಿ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನೋಡ್ಬೋದು. ಆ ಕಡೆ ಕೂಡ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇಲ್ಲಿ ಬಂದರೆ ನಿಮಗೆ ಬೋರ್ ಬರುತ್ತೆ. ಹಾಗೆ ಸಂಪ್ ಕೂಡ ಬರ್ತೈತೆ. ಇಲ್ಲಿ ಬೋರು ಸಂಪು ಇಲ್ಲೇ ಇದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೂಡ ಜಾಸ್ತಿ 3 ಮನೆಯವ್ರಿಗೂ ಸಪ್ರೇಟ್ ಮಾಡಿದ್ದಾರೆ. ಯಾಕಂದರೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮಾತ್ರ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ಗೆ ಅಲ್ಲೇ ಕೊಟ್ಟಿದ್ದಾರೆ, ಗ್ಯಾಸ್ ಪ್ರೊವಿಷನ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನೋಡ್ಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಪಾರ್ಕಿಂಗ್ ಜಾಗ ಇದು. ಹಾಗೆ ಅಲ್ಲಿ ಮೀಟ್ರ್ ಕೂಡ ಇದೆ, ಸಪ್ರೇಟ್ ಆಗಿದೆ ನಿಮಗೆ. ಟೋಟಲ್ 6 ಮೀಟ್ರ್ ಇದೆ. ಬೋರ್ಗೆ ಸಪ್ರೇಟ್ ಆಗಿದೆ ನಿಮಗೆ. 5 ಮನೆಗೆ 1 ಬೋರ್ಗೆ ಸಪ್ರೇಟ್ ಆಗಿದೆ. ಓಕೆ, ಕೆಳಗಡೆ ಹೋಗಿ ನೋಡೋಣ. ಕೆಳಗಡೆ ಇರುವಂಥ ಸಿಂಗಲ್ ಬೆಡ್ರೂಮು, ಅಂದರೆ ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ. ಓಕೆ, ಬಾಕ್ಲಾಕಿದೆ. ಓಕೆ, ಹಾಗೆ ಮನೆ ಬಾಗಿಲು ಕೂಡ ನೋಡ್ಬೋದು ನಿಮಗೆ. ಟೀಕುಡಲ್ ಆಗಿದೆ. ಬಸ್ಲು ಕೂಡ ಅಷ್ಟೇ ನಿಮಗೆ. ಇನ್ನೂ ಕಾರ್ಪೆಂಟ್ರ್ ಕೆಲಸ ನಡೀತಾ ಇದೆ ಒಳಗಡೆ ಒಂಚೂರು. ಅವಲೇ ವಿಡಿಯೋ ಮಾಡಿ ಅಂತ ಕರೆದಿದ್ರು, ಅದಕ್ಕೆ ಬಂದಿದ್ದೀನಿ. ಇನ್ನೊಂದು ಚೂರು ಕೆಲಸ ಇದೆ. ಓಕೆ, ಕೆಳಗಡೆ ನೋಡ್ಬೋದು ನಿಮಗೆ ಗ್ರಾನೈಟ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟು. ಹಾಗೆ ನಿಮಗೆ ಎದುರುಗಡೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ 2 ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿರುತ್ತೆ. ಇದು ಬಂದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ ನಿಮಗೆ. ಹಾಗೆ ಈ ಕಾರ್ನರಲ್ಲಿ ನೋಡೋಣ. ಇಲ್ಲಿ ಅಡುಗೆ ಮನೆ ಬಂದಿದೆ ನಿಮಗೆ, L ಶೇಪಲ್ಲಿ ನೋಡ್ಬೋದು. ಇನ್ನು ಕೆಲಸ ಬಾಕಿ ಇದೆ. ಎಷ್ಟೋ ಜನ ರೆಂಟಲ್ ಇನ್ಕಮಿಂಗ್ ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ ನಿಮಗೆ ನೋಡ್ಬೋದು. ಅಲ್ಲಿ ಚಿಮ್ನಿ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬಂದರೆ ನಿಮಗೆ ಸಿಂಗಲ್ ಬೆಡ್ರೂಮ್ ಬರುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ಕಬೋರ್ಡ್ ಬಂದಿದೆ. ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್, ಅನ್ಸ್ಟಡಿ ಟೇಬಲ್ ಬಂದಿದೆ ನಿಮಗೆ. ಇದು ಬಂದು ಸಿಂಗಲ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ
ಅಟ್ಯಾಚ್ ಕಾಮನ್ ಬಾತ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ನಿಮ್ಗೆ ನೋಡ್ಬೋದು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇನ್ನು ಡೆವಲಪ್ಮೆಂಟ್ ಏರಿಯಾ ಮನೆ ಅಕ್ಕಪಕ್ಕ ನೋಡ್ಬೋದು. ಹಿಂದುಗಡೆ ಇನ್ನು ಯಾವುದೇ ಥರ ಬಿಲ್ಡಿಂಗ್ಗಳು ಆಗಿಲ್ಲ, ಮುಂದೆ ಆಗುತ್ತೆ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಹಾಲ್ ಆಗಿರುತ್ತೆ. ಟಿ ವಿ ಕ್ಯಾಬಿನೆಟ್, ಕಬೋರ್ಡು ಪಕ್ಕದಲ್ಲಿ. ಹಾಗೆ ಈ ಕಡೆ ಬಂದರೆ ಅಡುಗೆ ಮನೆ, ಈ ಕಡೆ ಬಂದರೆ ಸಿಂಗಲ್ ಬೆಡ್ರೂಮ್, ಅಲ್ಲಿ ಬಾತ್ರೂಮ್ ಇರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ BHK ಮನೆ ಆಗಿರುತ್ತೆ. ಓಕೆ, ಮಾಡಿ ಮೇಲೆ ಹೋಗೋಣ. ಓಕೆ, ಹಂಗಾದ್ರೆ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಓಕೆ, ಮೆಟ್ಲು ಹೋಗೋದು ಮುಂಚೆ ಮೆಟ್ಲು ನೋಡ್ಬೋದು ನೀವು. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಆಂಟಿಸ್ಕೇಟ್. ಹಾಗೆ ಪಕ್ಕದಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ, ನೋಡ್ಬೋದು. ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಫಸ್ಟ್ ಫ್ಲೋರ್ಗೆ ಬಂದರೆ ಮುಂದ್ಗಡೆ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ 4 ಅಡಿ ಜಾಗ ಇದೆ. ಧಾರಾಳವಾಗಿ ಆರಾಮಾಗಿ ಕೂತ್ಕೊಂಡು 2ರಿಂದ 4 ಬೆಂಚ್ ಹಾಕೊಂಡು ಮುಂದೆ ಕೂತ್ಕೋಬೋದು. ಹಾಗೆ ಸೈಡ್ ವಾಲ್ಗೆಲ್ಲ ನಿಮಗೆ ಇಲ್ಲಿ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಸಾರಿ, ಲಪೋತ್ರ ಅಲ್ಲ, ಅದು ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ವಿಂಡೋ ಕೂಡ ನೋಡ್ಬೋದು ನೀವು, ಟೀ ಕುಡಲ್ಲೇ ಬಂದಿದೆ. ಹಾಗೆ ಟಫ್ ಅಂಡ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಹಾಗೆ ಮನೆ ಮುಂದ್ಗಡೆ ನೋಡ್ಬೋದು SS ಸ್ಟೀಲ್ ಕೊಟ್ಟಿದ್ದಾರೆ, ವಾಲ್ ಮಾಡಿದ್ದಾರೆ, ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ನೋಡ್ಬೋದು ಆಚೆ ಕಡೆ ಫಸ್ಟ್ ಫ್ಲೋರಿಂದ ಈ ಥರ ಕಾಣುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ನೋಡ್ಬೋದು, ಇದು ಕೂಡ ನಿಮಗೆ ಟೀ ಕುಡಲ್ಲಿ ಆಗಿದೆ. ಬಸ್ಲು ಬಾಟ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇದು ಬಂದು ನಿಮಗೆ ಡಬಲ್ ಬೆಡ್ರೂಮ್ ಮನೆ ಆಗಿರುತ್ತೆ. ಅಂದರೆ ಓನರ್ ಇದ್ದು ರೆಂಟ್ ಕೊಡ್ಬೋದು. ಇದು ಓನರ್ ಮಡಿಕೊಂಡು ಇನ್ನು ಮಿಕ್ಕಿದ 4 ಮನೆಯೂ ನೀವು ರೆಂಟ್ ಕೊಟ್ಕೋಬೋದು. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ತಾ ಇದ್ವಿ, ಗ್ರಾನೈಟ್ ಆಗಿದೆ, ಬ್ಲ್ಯಾಕ್ ಕಲರ್. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಬರ್ತಾ ಇರೋಂಗೆ ನಿಮಗೆ ಎದುರಿಗೆ ದೇವ್ರ ಮನೆ ಸಿಗುತ್ತೆ. ನಿಮಗೆ ಈ ಕಾರ್ನರ್ ನಿಂತ್ಕೊಂಡ್ರೆ ನಿಮಗೆ TV ಕ್ಯಾಬಿನೆಟ್ ಆಪೋಸಿಟ್ ಈ ಕಡೆ ಕೊಟ್ಟಿದ್ದಾರೆ. ಯಾಕಂದರೆ ಇದು 20 ಹಿಂಗಿದೆ ಉದ್ದ, ಒಳಗಡೆ ಬಂದು 40 ಇರೋದ್ರಿಂದ ನಿಮಗೆ ಈ ಕಡೆ ಬಂದಿದೆ. TV ಕ್ಯಾಬಿನೆಟ್ ಬಂದಿದೆ, ಇಲ್ಲಿ ನೋಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ಇದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಇದು ಕೂಡ ನಿಮಗೆ ಟೀ ಕುಡಲ್ಲೇ ಕೊಟ್ಟಿದ್ದಾರೆ ಬಾಕ್ಲು. ಈ ಕಡೆ ಬಂದರೆ ನಿಮಗೆ ಅಡುಗೆ ಮನೆ ಆಗಿರುತ್ತೆ. ನಿಮಗೆ ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ಅಡುಗೆ ಮನೆ, L ಶೇಪಲ್ಲಿ. ಕೆಳಗಡೆ ಎಲ್ಲ ವಾರ್ಡ್ರೋಬ್ ಎಲ್ಲ ಆಗಿದೆ. ಮೇಲ್ಗಡೆ ಕೂಡ ಓವರ್ ಹೆಡ್ ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಅಕ್ವಾಗಾರ್ಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಚಿಮ್ನಿಗೆ ಕೂಡ ಜಾಗ ಬಿಟ್ಟಿದ್ದಾರೆ. ನಿಮಗೆ ಗ್ಯಾಸ್ ಕಲೆಕ್ಷನ್ ಇಲ್ಲಿ ಬಂದಿದೆ. ನಿಮಗೆ ಹಾಗೆ ಕೈ ತೊಳ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಇದೆ. ಇಲ್ಲಿ ಫ್ರಿಜ್ ಮಡಿಕೋಬೋದು, ಫ್ರಿಜ್ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇದು ಹಾಲು. ಬೇಕಾದ್ರೆ ನೀವು ಅಲ್ಲಿ ದೊಡ್ಡದಾಗಿ ಸೋಫಾ ಹಾಕ್ಕೋಬೋದು, ಹಾಗೆ ಇಲ್ಲೂ ಕೂಡ ಹಾಕ್ಕೋಬೋದು ನೀವು ಸೋಫಾ. ಇದು ಹಾಲ್ ಆಗಿರುತ್ತೆ. ಓಕೆ, ಹಂಗಾದ್ರೆ ಇದು ಹಂಗೆ ಡೈರೆಕ್ಟಾಗಿ ಇಲ್ಲಿ ಬಂದರೆ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ಕಬೋರ್ಡ್ ಕೂಡ ಆಗಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ನಿಮಗೆ ಈ ಕಡೆ ಬಂದರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಎದುರಿಗೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಸ್ಟಡಿ ಟೇಬಲ್, ಇಲ್ಲ ವರ್ಕಿಂಗ್ ಟೇಬಲ್ ಅಂತಲೂ ಕೂಡ ಹೇಳ್ಬೋದು ನಿಮಗೆ.
ಇದು ಕೂಡ ಡಬಲ್ 2 in 1 ಮಾಡ್ಕೋಬೋದು. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ಓವರ್ ಹೆಡ್ ವಾರ್ಡ್ರೋಬ್ ಕೂಡ ಆಗಿದೆ, POP ಫಾಲ್ ಸೀಲಿಂಗ್. ಓಕೆ, ಈ ಕಾರ್ನರ್ಗೆ ಬಂದರೆ ನಿಮಗೆ ಈ ಸೈಡಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, POP ಫಾಲ್ ಸೀಲಿಂಗ್ ಚಿಲ್ಡ್ರನ್ ಬೆಡ್ರೂಮ್. ಹಾಗೆ ಇದು ಕೂಡ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ ನಿಮಗೆ. ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಅಲ್ಲೇ ಒಳಗಡೆ ಮಡಿಕೋಬೋದು. ಈ ಕಡೆ ಕಾಮನ್ ಬಾತ್ರೂಮ್ ಬರುತ್ತೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡಬಲ್ ಬೆಡ್ರೂಮ್ ರೂಮ್ ಆಗಿರುತ್ತೆ. ಇಲ್ಲಿ ಬಂದು ಓನರ್ ಇರೋಕ್ಕೆ ಅಂತಲೇ ಮಾಡಿದ್ದಾರೆ, ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓನರ್ ಇರೋಕ್ಕಂತಲೇ ದೇವ್ರ ಮನೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋರೆ, ಸ್ವಲ್ಪ ಚೇಂಜ್ ಅಂದರೆ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ 3ನೇ ಫ್ಲೋರಲ್ಲಿ ಇರುವಂಥ ಮನೆಗಿಂತ ಒಂದು ಸ್ವಲ್ಪ ಚೇಂಜ್ ಇದೆ. ಇದು ಬಂದು ಡಬಲ್ ಬೆಡ್ರೂಮ್ ಆಗಿರುತ್ತೆ. ಇದು ಸೆಕೆಂಡ್ ಒನ್ ಆಗಿರುತ್ತೆ. ಓಕೆ, ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅದು ಕೂಡ ಡಬಲ್ ಬೆಡ್ರೂಮ್ ಆಗಿರುತ್ತೆ. ಮೇಲ್ಗಡೆ ಹೋಗೋಣ. ಇಲ್ಲೂ ಕೂಡ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ, ಸೈಡಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ 4 ಅಡಿ ಜಾಗ ಬಿಟ್ಟಿದ್ದಾರೆ. ಧಾರಾಳವಾಗಿ ಒಂದು 4 ಜನ 5 ಜನ ಕೂತ್ಕೊಂಡು ಮಾತಾಡ್ಬೋದು. ಸೈಡಲ್ಲೆಲ್ಲ ವಾಟರ್ ಪ್ರೂಫ್ ಟೈಲ್ಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ನಿಮಗೆ ಟಫನ್ ಗ್ಲಾಸ್ ಸ್ಟೀಲ್ ಹಾಕಿದ್ದಾರೆ. ಇದು ಕೂಡ ನೋಡ್ಬೋದು ನೀವು, ಕಿಟಕಿ ಎಲ್ಲ ನಿಮಗೆ ಟೀಕುಡಲ್ಲೇ ಆಗಿದೆ, ವಾಟರ್ ಪ್ರೂಫ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಬಾಕ್ಲು ಕೂಡ ನೋಡ್ಬೋದು, ಟೀಕುಡಲ್ಲೇ ಆಗಿದೆ. ಇಲ್ಲೇನು ಚೇಂಜ್ ಇಲ್ಲ, ಒಂದೇ ಒಂದು ದೇವ್ರ ಮನೆ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆ, ಅಲ್ಲಿ ದೇವ್ರ ಮನೆ ನಿಮಗೆ ಕೆಳಗಡೆ ಮನೆಯಲ್ಲಿ ಅಲ್ಲಿ ಆಪೋಸಿಟ್ ಬಂದಿತ್ತು, ಇಲ್ಲಿ ಬಂದು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಇದು ಹಾಲ್ ಆಗಿರುತ್ತೆ ನಿಮಗೆ ನೋಡ್ಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ಎಷ್ಟೊಂದು ಜನ ಕೇಳ್ತಾಯಿದ್ರು ರೆಂಟಲ್ ಇನ್ಕಮಿಂಗ್ ನೋಡ್ಸಿ ಅಂತ, ಅದಕ್ಕೋಸ್ಕರ ಕೆಲಸ ಇದ್ರೂ ಪರವಾಗಿಲ್ಲ ಒಂಚೂರು ಮಾಡಿಬಿಡೋಣ ಅಂತ ವಿಡಿಯೋ ಬಂದಿದ್ದೀನಿ. ಓಕೆ, ಇದು ದೇವ್ರ ಮನೆ ಆಗಿರುತ್ತೆ ನಿಮಗೆ, ಚಿಕ್ಕದಾಗಿ ನೋಡ್ಬೋದು. ಹಾಗೆ ಇಲ್ಲಿ ಸೇಮ್ TV ಕ್ಯಾಬಿನೆಟ್ ಬಂದಿದೆ ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೈಡಲ್ಲಿ ಡಿಸೈನ್ ಸ್ಪಾಟ್ಸ್ ಫೋಟೋಸ್ ಏನು ಬೇಕಾದ್ರೂ ಮಾಡಿಕೋಬೋದು. ಕೆಳಗಡೆ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ, ಈ ಸೈಡ್ ಕೂಡ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನಾನು ನಿಂತಿರೋ ಜಾಗದಲ್ಲಿ ನೀವು ಸೋಫಾ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ, ನಿಮಗೆ TV ಆಪೋಸಿಟ್ ಇರುತ್ತೆ. ಓಕೆ, ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸೋಫಾ ಉದ್ದದಾಗಿ ಸೋಫಾ ಹಾಕ್ಕೋಬೋದು ನೀವು. ಇದು ಒಂದು ಹಾಲ್ ಆಗಿರುತ್ತೆ. ಸೇಮ್ ಕೆಳಗಡೆ ಏನು ನೋಡಿದ್ರು ಅಡುಗೆ ಮನೆ ಸೇಮ್ ಆಗಿರುತ್ತೆ. ನೀವು ಇಲ್ಲೂ ನೋಡ್ಬೋದು, ಕೆಳಗಡೆ ಎಲ್ಲ ವಾರ್ಡ್ರೋಬ್ ಆಗಿದೆ, ಮೇಲ್ಗಡೆ ಕೂಡ ವಾರ್ಡ್ರೋಬ್ ಇದೆ. ಚಿಮ್ನಿ ಜಾಗ ಬಿಟ್ಟಿದ್ದಾರೆ, ಮೇಲ್ಗಡೆ ಕೂಡ ವಾರ್ಡ್ರೋಬ್ ಆಗಿದೆ. ಸೇಮ್ ಕೆಳಗಡೆ ಹೇಳ್ದಂಗೆ ನಿಮಗೆ ಇಲ್ಲೊಂದು ಫ್ರಿಜ್ ಮಾಡಿಕೋಬೋದು. ಇದು ಅಡುಗೆ ಮನೆ ಆಗಿರುತ್ತೆ, ಇದು ಹಾಲ್ ಆಗಿರುತ್ತೆ ನಿಮಗೆ. ಇದು ಕೂಡ ನಿಮಗೆ ಡಬಲ್ ಬೆಡ್ರೂಮೇ ಬರುತ್ತೆ ನಿಮಗೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಸೇಮ್ ಕೆಳಗಡೆ ಏನಿತ್ತು ಸೇಮ್ ಅದೇ ಥರ ಇದೆ ನಿಮಗೆ. POP ಫಾಲ್ ಸೀಲಿಂಗ್ ಆಗಿದೆ, ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಎದುರಿಗೆ TV ಕ್ಯಾಬಿನೆಟ್ ಅಂದರೆ ಮುಂದೆ TV ಮಡಿಕೋಬೋದು. ಕೆಳಗಡೆ ಸ್ಟಡಿ ಟೇಬಲ್ ಥರ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಒಂದು ಸಿಂಗಲ್ ಬೆಡ್ರೂಮ್, ಚಿಲ್ಡ್ರನ್ ಬೆಡ್ರೂಮ್. ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೋ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲೇನೆ.
ಇದು ಬಂದು ಡಬಲ್ ಬೆಡ್ರೂಮ್. ಇಲ್ಲೇನು ನೋಡ್ತಾ ಇದ್ದೀರಾ ಸೇಮು ನಿಮಗೆ 3ನೇ ಫ್ಲೋರಲ್ಲೂ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಅದನ್ನೇನು ವೀಡಿಯೋ ಮಾಡಲ್ಲ. ಸೇಮ್ ಅದೇ ಥರ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು, ನಿಮಗೂ ಬೋರ್ ಹೊಡೆದ್ಬಿಡುತ್ತೆ. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಇದು ಹಾಲು, ಅಡುಗೆ ಮನೆ, ಮಾಸ್ಟರ್ ಬೆಡ್ರೂಮ್, ಚಿಲ್ಡ್ರನ್ ಬೆಡ್ರೂಮ್, ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ 3ನೇದಾಗಿರುತ್ತೆ, 3ನೇ ರೂಮ್ ಆಗಿರುತ್ತೆ. ಓಕೆ, 3rd ಫ್ಲೋರ್ ಹೋಗೋಣ. ಸೇಮ್ ನೋಡ್ಬೋದು, 3rd ಫ್ಲೋರಲ್ಲೂ ನಿಮಗೆ 4ರಿಂದ 5 ಜನ ಕೂತ್ಕೊಳ್ಳೋಷ್ಟು ಜಾಗ ಬಂದಿದೆ ನಿಮಗೆ. ಸೈಡಲ್ಲೆಲ್ಲ ವಾಟರ್ ಫಿಲ್ಟರ್ಸ್ ಹಾಕಿದ್ದಾರೆ. ಹಾಗೆ ಟಫನ್ ಗ್ಲಾಸ್ ಹಾಕಿ SST ಕೊಟ್ಟಿದ್ದಾರೆ ಸೇಫ್ಟಿ ವೈಸ್. ಅಂದರೆ ನನಗೆ 5 ಅಡಿ ಎದೆ ಭಾಗಷ್ಟು ನಿಮಗೆ ಇದು ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ಗೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನೀವು, ವಿಂಡೋ, ಹಂಗೆ ಬಾಕ್ಲು ಟೀ ಕೂಡಲ್ಲೇ ಆಗಿದೆ ನಿಮಗೆ. ನೋಡಿಸ್ಬಿಡ್ತೀನಿ, ನೀವೇನು ನೋಡಿರೋ ಕೆಳಗಡೆ ಸೇಮ್ ದೇವ್ರ ಮನೆ, ಅಡುಗೆ ಮನೆ, TV ಕ್ಯಾಬಿನೆಟ್, ಹಾಲು, ಮಾಸ್ಟರ್ ಬೆಡ್ರೂಮ್, ಚಿಲ್ಡ್ರನ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್. ಯಾಕಂದರೆ ರೆಂಟಲ್ ಕೊಡೋದಲ್ವ, ಅದರಿಂದ ನಿಮಗೆ ಸೇವ್ ಮಾಡಿದ್ದಾರೆ ನಿಮಗೆ. ಇದು ಬಂದ್ಬಿಟ್ಟು 4ನೇದಾಗಿರುತ್ತೆ ನಿಮಗೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಇರುತ್ತೆ, 2nd ಫ್ಲೋರಲ್ಲಿ ಡಬಲ್ ಬೆಡ್ರೂಮ್, ಇದು 3ನೇ ಫ್ಲೋರಲ್ಲೂ ಡಬಲ್ ಬೆಡ್ರೂಮ್, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಇರುತ್ತೆ. ಹಂಗಾರೆ ಟಾಪ್ ಹೋಗೋಣ ನಾವು. ಮನೆ ಅಕ್ಕಪಕ್ಕ ಎಲ್ಲ ಕೆಲಸ ನಡೀತದೆ, ಸೌಂಡ್ ಜಾಸ್ತಿ ಇದೆ. ಸೌಂಡ್ ಕ್ಲಿಯರಾಗಿ ಕೇಳಿಸಿಲ್ಲ ಅಂದರೆ ಸುಮ್ಸಿ ತುಂಬ ಸೌಂಡ್ ಇದೆ. ಇಷ್ಟೊತ್ತಾರೆ ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ವೀಡಿಯೋ ಮಾಡೋ ಟೈಮಲ್ಲಿ ಅವ್ರಿಗೇನು ಹೇಳೋಕ್ಕೂ ಆಗಲ್ಲ ನಾವು. ಒಬ್ಬೊಬ್ರು ಹೇಳ್ತಾರೆ ಸೌಂಡ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ನಿಮ್ಮದು, ವಾಯ್ಸಸ್ ಒಂದು ಸ್ವಲ್ಪ ರೈಸ್ ಮಾಡಿ ಅಂತೀರ. ಮೈಕ್ ಹಾಕೊಂಡ್ರೂ ನಮಗೆ ಈ ಥರ ಇರುತ್ತೆ, ಏನು ಮಾಡೋಕ್ಕಲ್ಲ. ಓಕೆ, ಇಲ್ಲಿ ಮೇಲ್ಗಡೆ ಬಂದು ಓಪನ್ ಟೆರೆಸ್ಗೆ ಬಂದಿದ್ದೀವಿ. ಅರ್ಧ ನೋಡ್ಬೋದು, ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕಂಬಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಜಾಗ ಇರುತ್ತೆ. ಮನೆ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಇಲ್ಲಿಂದ ನಿಮ್ಗೊಂದು ಅರ್ಧ ಕಿಲೋಮೀಟ್ರ್ ನಡೆದ್ರೆ ಸ್ಕೂಲ್ ಸಿಕ್ಕುತ್ತಲ್ಲೊಂದು, ನ್ಯಾಷನಲ್ ಜೂಬ್ಲಿಕ್ ಅಂತ. ಹಾಗೆ ಪಕ್ಕದಲ್ಲೇ ನಿಮಗೆ HP ಪೆಟ್ರೋಲ್ ಬಂಕ್ ಸಿಕ್ಕುತ್ತೆ. ಓಕೆ, ಇಲ್ಲೊಂದು ರೂಮ್ ಇದೆ ನೋಡೋಣ. ಇದು ಬ್ಯಾಚುಲರ್ಸ್ಗೆ ಅಂತಲೇ ಮಾಡಿರೋದು. ಓಕೆ, ಡೈರೆಕ್ಟಾಗಿ ನಿಮ್ಗೆ ಇಲ್ಲಿ ಕಿಚನ್ನೇ ಬರುತ್ತೆ. ಓಪನ್ ಮಾಡಿದ ತಕ್ಷಣ ತುಂಬ ದೊಡ್ಡದಾಗಿದೆ ಕಿಚನು. ಯಾಕಂದರೆ ಮೇಲ್ಗಡೆ ಅರ್ಧ ಟೆರೇಸಲ್ಲಿ ಮಾಡಿರೋದ್ರಿಂದ ನಿಮಗೆ ಹಾಲು ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಕಿಚನ್ ನೋಡ್ಬೋದು, ಒಂದು ಫ್ಯಾಮ್ಲಿನೂ ಇರ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೂಡ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಅಕ್ವಾಗಾರ್ಡ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ವುಡ್ ವರ್ಕ್ ನಡೀತಾ ಇದೆ ನೋಡ್ಬೋದು ನೀವು. ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಓವರ್ ಹೆಡ್ ವಾಟ್ರು ಕಬೋರ್ಡ್ಗಳು, ಕೆಳಗಡೆ ಕೂಡ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಚಿಕ್ಕದಾಗ ಒಂದು ಹಾಲು. ಇಲ್ಲಿ ಫ್ರಿಜ್ ಪೈಪ್ ಕೊಟ್ಟಿದ್ದಾರೆ ಫ್ರಿಜ್ ಮಾಡೋದಕ್ಕೆ. ಹಾಗೆ ಈ ಕಾರ್ನರ್ ಬಂದರೆ ಒಂದು ಬಾತ್ರೂಮ್, ಹಾಗೆ ಇಲ್ಲೊಂದು ರೂಮ್ ಬರುತ್ತೆ ನಿಮಗೆ. ಇದು ಒಂದು ರೂಮ್, ಕಬೋರ್ಡು ಸೇಮ್, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು. ಇದು ಕೂಡ ನಿಮಗೆ ಸಿಂಗಲ್ ರೂಮ್ ಥರನೇ ಬರುತ್ತೆ. ಬ್ಯಾಚುಲರ್ ಇರ್ಬೋದು, ಫ್ಯಾಮ್ಲಿಗಳು ಇರ್ಬೋದು ನಿಮಗೆ ಧಾರಾಳವಾಗಿ. ಓಕೆ, ಇದು ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. JP ನಗರ 9th ಫೇಸ್ ಬರುತ್ತೆ. ಇದು 20ಗೆ 40 ಆಗಿರುತ್ತೆ ನಿಮಗೆ ಮೆಜರ್ಮೆಂಟು. ಇದು ಏಕತ್ತಾಗಿರುತ್ತೆ. ಹಾಗೆ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 185 lakhs, ಅಂದರೆ 1,85,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಯಾರಿಗಾನ ರೆಂಟಲ್ ಇನ್ಕಮಿಂಗ್ ಅಂದರೆ ಬಾಡಿಗೆ ಬರುವಂಥ ಮನೇನ ಹುಡುಕ್ತಾ ಇದ್ದರೆ ಈ ಮನೆ ಧಾರಾಳವಾಗಿ ತಗೋಬೋದು. ಧಾರಾಳವಾಗಿ ಒಂದು ಮನೇಲಿ ಅವರಿದ್ದು 4 ಮನೇನ ಬಾಡಿಗೆ ಕೊಡ್ಬೋದು. ಕಮ್ಮಿ ಅಂದರೂ ನನ್ನ ಲೆಕ್ಕದಲ್ಲಿ ಒಂದು ಟೋಟಲ್ ಎಲ್ಲ ಸೇರಿ ಒಂದು 60ರಿಂದ 70-75 ಸಾವಿರ ರೂಪಾಯಿ ರೆಂಟ್ ಬರುವಂಥದ್ದು ಮನೆ ಇದು. 1,85,00,000 ಹೇಳ್ತಾರೆ, ನೆಗೋಷಿಯಬಲ್ ಇರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ.
ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.